ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಗುರುಗಳು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಕುಂಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಮೊದಲನೇದಾಗಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ನೀವು ಯಾವೆಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದೀರಿ, ಅದರಲ್ಲಿ ನಿಮ್ಮ ಒಂದು ಶ್ರಮ ಬಹಳ ಇರ್ತದೆ. ಆ ಶ್ರಮದಿಂದ ನಿಮಗೆ ಪ್ರಮೋಷನ್ ಅಥವಾ ಆದಾಯ ಅನ್ನೋದು ಸಿಗುವಂಥ ಲಕ್ಷಣಗಳು ಬಹಳ ಇವೆ. ನೀವು ಪಡುತ್ತಿರುವಂಥ ಕಷ್ಟಕ್ಕೆ ನಿಮ್ಮ ಒಂದು ಪ್ರತಿಫಲಕ್ಕೆ ಮೇಲಧಿಕಾರಿಗಳಿಂದ ಗೌರವ ಸಿಗುವಂಥದ್ದು ಹಾಗೂ ಹೊಸ ಹೊಸ ಕಾರ್ಯಗಳಿಗೆ ಯಶಸ್ವಿ ಸಿಗುವಂಥದ್ದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ಈ ತಿಂಗಳು ಬಹಳನೇ ಒಂದು ಸುಖಕರವಾದ ವ್ಯವಹಾರದಲ್ಲಿ ಲಾಭದಾಯಕವಾಗಿ ನಡೀತಾ ಇದೆ. ಇದರ ಜೊತೆಗೆ ಇನ್ನು ವಿದೇಶದಲ್ಲಿ ವ್ಯಾಪಾರ ಮಾಡುವಂಥದ್ದು, ವಿದೇಶದಿಂದ ಎಕ್ಸ್ಪೋರ್ಟ್ ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ತಿಂಗಳಿನಲ್ಲಿ ನಿಮಗೆ ಆರ್ಥಿಕವು ಸಾಕಷ್ಟು ಹೆಚ್ಚಾಗುತ್ತಿದೆ. ಹಾಗಾಗಿ ಯಾವುದೇ ಒಂದು ಖರ್ಚು ವೆಚ್ಚಗಳಾಗಿದ್ರೂ ಸಹ ನಿಮ್ಮ ಒಂದು ಗಮನದಲ್ಲಿ ಬಂದಂತೆ ಇತಿಮಿತಿಯಲ್ಲಿ ನೀವು ಖರ್ಚು ಮಾಡಬೇಕಾಗುವಂಥದ್ದು. ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಒಂದು ಹಣವನ್ನು ಹೇಗೆ ಸೇಫ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ, ಹಾಗೆ ಯಾವ ರೀತಿಯಲ್ಲಿ ಒಂದು ಹೂಡಿಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಮನ ಇರೋದ್ರಿಂದ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಜೀವನ ಸಾಗುವಂಥ ಲಕ್ಷಣಗಳು ಭಾಳ ಇದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಮಿಶ್ರ ಫಲಗಳನ್ನು ಪಡೆಯುತ್ತೀರಾ. ನೀವು ಪ್ರೀತಿಸಿರುವಂಥ ವ್ಯಕ್ತಿ ಆಗಿರ್ಬೋದು, ಇಲ್ಲ ಹುಡುಗಿ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ಭಾಳ ಇವೆ. ನೀವಿಬ್ಬರಲ್ಲಿ ಇಷ್ಟಪಟ್ಟಂಥ ವ್ಯಕ್ತಿಗಳಲ್ಲಿ ಯಾವುದೇ ಕಾರಣಕ್ಕೂ ಗೌರವಕ್ಕೆ ಹಾನಿ ಆಗದಂತೆ ಗೌರವದಿಂದ ಮಾತನಾಡಿ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಮಾಡುವಂಥ ಸಾಧ್ಯತೆ ಬಹಳ ಇದೆ. ಇನ್ನು ಕುಟುಂಬದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ತಿಂಗಳು ನಿಮಗೆ ಸಾಕಷ್ಟು ಖರ್ಚಾಗುವಂಥ ಸಾಧ್ಯತೆಗಳು ಬಹಳ ಇದೆ. ಆದರೆ ಮುಂಚೆ ಮಾಡಿರತಕ್ಕಂಥ ಒಂದು ಸೇವಿಂಗ್ಸ್ನಿಂದ ನಿಮಗೆ ತೊಂದರೆ ಆಗುವಂಥ ಲಕ್ಷಣಗಳು ಯಾವುದೂ ಸಹ ಇಲ್ಲ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ, ಸದ್ಯದ ಮಟ್ಟಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಅನ್ನೋದಿಲ್ಲ. ಆದರೆ ನೀವು ಹೊರಗಡೆ ಹೋರಾಡಿ ಕೆಲಸ ಮಾಡುವುದರಿಂದ ಸಾಕಷ್ಟು ನಿಮಗೆ ಸುಸ್ತು, ಮಾನಸಿಕ ಹೀನತೆ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸ್ಕೊಡೋದಾಯಿತು ಅಂತ ಹೇಳಿದ್ರೆ, ಪ್ರತಿ ಶನಿವಾರದಂದು ಶನೇಶ್ವರ ದೇವರ ಆರಾಧನೆ ಮಾಡಿ ಓಂ ಶನೇಶ್ವರಾಯ ನಮಃ ಎಂದು ಜಪ ಮಾಡಿದಲ್ಲಿ ನಿಮ್ಮ ಸರ್ವ ಸಮಸ್ಯೆಗಳು ದೂರ ಆಗುವಂಥ ಲಕ್ಷಣಗಳಿವೆ. ಇದಾಗಿತ್ತು ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.